ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಿಮಗೆ ಒಂದು HD ಕ್ಯಾಮ್ರಾ ಸೆಟಪ್ ಮಾಡಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಗಳು ಬೇಕಾಗತ್ತೆ, ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ಗಳು ಒಂದು ಮನೆಗಾಗಿರ್ಬೋದು ಅಥವಾ ಹಾಸ್ಪಿಟಲ್, ಸ್ಕೂಲು, ಕಾಲೇಜಸ್ ಏನೇ ಆಗಿದ್ದಾಗ HD ಕ್ಯಾಮ್ರಾ ಸೆಟಪ್ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಮೆಟೀರಿಯಲ್ಸ್ಗಳು ಬೇಕಾಗತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಏನೆಲ್ಲ ಮೆಟೀರಿಯಲ್ಸ್ಗಳು ನಮ್ಮ ಹತ್ರ ಇದೆ ಅಂತೇಳಿ. ಈ ಎಲ್ಲ ಮೆಟೀರಿಯಲ್ಗಳು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಬೇಕಾಗಿರುತ್ತೆ. ಸೊ ಇದರಿಗೆ ಮೊದಲಿಗೆ ಒಂದೊಂದೇ ಪಾರ್ಟ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಫಸ್ಟ್ ನಮಗೆ ಬೇಕಾಗಿರೋ ಅಂಥದ್ದು DVR. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ನಾವು DVR. ನಮ್ಮ ಹತ್ರ ಇರೋಂಥ ಬ್ರ್ಯಾಂಡ್ ಬಂದು ಈಗ ಇಕ್ವಿಸನ್ ಇದೆ. ಸೊ ಇದು ಇಕ್ವಿಸನ್ DVR ಆಗಿರುತ್ತೆ. ಕಾಣಿಸ್ತಾ ಇದೆ ನಿಮಗೆ, ಇದು ಇಕ್ವಿಸನ್ DVR. ಆಕ್ಚುಲಿ ಇದು 4 ಚಾನಲ್ DVR ಆಗಿರುತ್ತೆ. ಅಂದ್ರೆ ಇದಕ್ಕೆ ನಾವು 4 ಕ್ಯಾಮ್ರಾನ ಕನೆಕ್ಷನ್ ಮಾಡಬಹುದಾಗತ್ತೆ. ನಿಮಗೆ DVR ಗಳಲ್ಲಿ ನೋಡಬಹುದು ನಿಮಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮಾಡೆಲ್ ನಂಬರ್ ಇದೆ 7104 ಅಂದ್ರೆ ಇದು 4 ಚಾನಲ್ DVR ಆಗಿರುತ್ತೆ. ಇಫ್ ಇನ್ ಕೇಸ್ ಇದೇನಾದ್ರು 8 ಚಾನಲ್ ಆಗಿದ್ರೆ 7108 ಇರುತ್ತೆ. ಅಂದ್ರೆ ನೀವು 8 ಕ್ಯಾಮ್ರಾಸ್ಗಳನ್ನ ಆ DVR ಗೆ ನೀವು ಕನೆಕ್ಷನ್ ಮಾಡೋ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ ಮೆನ್ಷನ್ ಮಾಡಿದರೆ 4 ಚಾನಲ್ ಅಂತ ಹೇಳಿ. 4 ಚಾನಲ್ DVR 1 HD ಅಂದ್ರೆ ಒಂದು ಹಾರ್ಡ್ ಡಿಸ್ಕ್ ಹಾಕೋಂಥದ್ದು ಕೆಪಾಸಿಟಿ ಇರುತ್ತೆ. ಜೊತೆಗೆ 1080 ಪಿಕ್ಸೆಲ್ ಅಂದ್ರೆ ಇದು ಜಸ್ಟ್ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಗಳನ್ನ ಸಪೋರ್ಟ್ ಮಾಡುತ್ತೆ. DVR ಅಂತ ನೋಡಿ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅಂತ ಹೇಳಿ. ಸೊ ಇದು ನಿಮಗೆ ಕ್ಯಾಮ್ರಾಗಳನ್ನ ಕನೆಕ್ಟ್ ಮಾಡೋದು ಜೊತೆಗೆ ಹಾರ್ಡ್ ಡಿಸ್ಕ್ ಅನ್ನ ಪ್ಲೇಸ್ ಮಾಡೋ ಅಂತಹ ಯೂನಿಟ್ ಆಗಿರುತ್ತೆ. ಸೊ ಇದನ್ನ ನಾವು ಹಾರ್ಟ್ ಆಫ್ ದ CCTV ಏನು ನಿಮ್ಮ ಸಿಸ್ಟಮ್ ಇರುತ್ತೆ ಅದರಲ್ಲಿ ಇದನ್ನ ಮೇನ್ ಆಗಿ ತಗೊಂಡಿದ್ದು ಹಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಎಲ್ಲ ನಿಮ್ಮ ಸ್ಟೋರೇಜ್ ಆಗ್ತಾ ಇರೋಂಥದ್ದು ಎಲ್ಲ ಕ್ಯಾಮ್ರಾಗಳು ಕನೆಕ್ಷನ್ ಆಗಿರೋದು ಕೂಡ ಇದಕ್ಕೆ ಈ DVR ಗೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಈ DVR ಒಳಗಡೆಗೆ ಅಂದ್ರೆ ಸ್ಟೋರೇಜ್ ಯೂನಿಟ್ ಆಗಿ ನಾವು ಹಾರ್ಡ್ ಡಿಸ್ಕ್ ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಹಾರ್ಡ್ ಡಿಸ್ಕ್ಗಳು ತುಂಬಾ ಬ್ರ್ಯಾಂಡ್ಗಳಿದ್ದಾವೆ. ತೊಶಿಬಾ ಇದೆ, ಕನ್ಸಿಸ್ಟೆಂಟ್ ಇದೆ, ಸಿಗೇಟ್ ಇದೆ, ತುಂಬಾ ಬಹಳಷ್ಟು ಇದಾವೆ. WD ಇದೆ, ಫೆದರ್ಲೈಟ್ ಇದೆ. ಸೊ ಹೀಗೆ ಹಾರ್ಡ್ ಡಿಸ್ಕ್ ಇರುತ್ತೆ. ಈ ಹಾರ್ಡ್ ಡಿಸ್ಕ್ ನ ಬಂದು ಸರ್ವೆಲೆನ್ಸ್ ಹಾರ್ಡ್ ಡಿಸ್ಕ್ ಅಂತಾನೆ ಹೇಳ್ತಾರೆ. ಈ ಹಾರ್ಡ್ ಡಿಸ್ಕ್ಗೆ ವಾರಂಟಿ ಇರುತ್ತೆ. ಕೆಲವೊಂದು 1 ಇಯರ್ ಕೊಡ್ತಾರೆ, 2 ಇಯರ್ ಕೊಡ್ತಾರೆ, 3 ಇಯರ್ ಕೊಡ್ತಾರೆ. ಸೊ ಅದು ಕಂಪನಿಯವರು ಡಿಪೆಂಡ್ಸ್. ಇದರಲ್ಲಿ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ ನ ನಾವು ಈಗ DVR ಒಳಗಡೆಗೆ ನಾವು ಇದನ್ನ ಪ್ಲೇಸ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇದು ಏನು ಕ್ಯಾಮ್ರಾಗಳು ಕನೆಕ್ಟ್ ಆಗಿರುತ್ತೆ ಈ DVR ಗೆ, ಮೇ ಬಿ 2 ಕ್ಯಾಮ್ರಾ, 1 ಕ್ಯಾಮ್ರಾ ಅಥವಾ 4 ಕ್ಯಾಮ್ರಾ, ಅಪ್ ಟು ಈ DVR ಇಲ್ಲಿ ನಮ್ಮ ಹತ್ರ ಇರೋಂಥ DVR ಗೆ 4 ಕ್ಯಾಮ್ರಾಸ್ ಅನ್ನ ಕನೆಕ್ಟ್ ಮಾಡಬಹುದು. ಸೊ ನಿಮ್ಗೆ ಆ 4 ಕ್ಯಾಮ್ರಾದನ್ನ ಬ್ಯಾಕಪ್ ನ ಸ್ಟೋರೇಜ್ ಮಾಡೋದು ಬಂದು ಈ ಡಿವೈಸ್ ಇದು ಹಾರ್ಡ್ ಡಿಸ್ಕ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬೇಕಾಗಿರುತ್ತೆ ಈಗ ಕ್ಯಾಮ್ರಾನ ನೀವು ಇನ್ ಕೇಸ್ ಹೊರಗಡೆಗೆ ಮಾಡೋದಿದ್ರೆ ನೀವು ಬುಲೆಟ್ ಯೂಸ್ ಮಾಡ್ತೀರಾ. ಜೊತೆಗೆ ನೀವೇನಾದ್ರು ಒಳಗಡೆಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರೋಂತಹ ಡೋಮ್ ಕ್ಯಾಮ್ರಾನ ಮಾಡ್ತೀರಾ. ಇದು ನೋಡಿ, ಇದು ಬುಲೆಟ್ ಕ್ಯಾಮ್ರಾ, ಇದನ್ನ ಹೊರಗಡೆಗೆ ಕನೆಕ್ಟ್ ಮಾಡಬಹುದು. ಇದನ್ನ ಬಂದ್ಬಿಟ್ಟು ಡೋಮ್ ಕ್ಯಾಮ್ರಾನ ಬಂದು ಇಂಡೋರ್ ಆಗಿ ಕನೆಕ್ಟ್ ಮಾಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಕ್ಯಾಮ್ರಾಗಳನ್ನ ಪ್ಲೇಸ್ ಮಾಡೋದು ಹೇಗೆ, ಈಗ ಸೀಲಿಂಗ್ ಮಾಡ್ತೀವಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಆದ್ರೆ ಆ ಕ್ಯಾಮ್ರಾನ ಫಿಕ್ಸ್ ಮಾಡೋಕೆ ಏನ್ ಮಾಡ್ತೀವಿ, ಒಂದು PVC ಬಾಕ್ಸ್ ನ ಯೂಸ್ ಮಾಡ್ತೀವಿ, ಬ್ಯಾಕ್ ಬಾಕ್ಸ್ ಅಂತಾನು ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿ, ಕ್ಯಾಮ್ರಾನ ಫಿಕ್ಸ್ ಮಾಡ್ತಿದ್ವಿ, ಮೇಲ್ಗಡೆಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ತೀವಿ. ಜೊತೆಗೆ ಅದಕ್ಕೆ ಉಳಿದಿರೋ ಅಂತ 1 ಮೀಟರ್ ಅಡಿಷನಲ್ ವೈರ್ನ ಇದು ಒಳಗಡೆಗೆ ಪ್ಲೇಸ್ ಮಾಡಿ ಇಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗೆ ಏನಾದ್ರು ಬೇಕಾಗತ್ತೆ, ಏನಾದ್ರು ವೈರ್ನ ಬೇಕಾದಾಗ ಅಥವಾ ಕ್ಯಾಮ್ರಾ ಸ್ವಲ್ಪ ಶಿಫ್ಟ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಒಂದು 1 ಮೀಟರ್ ಆದಂತ ವೈರ್ನ ಇದು ಒಳಗಡೆ ನಾವು ಪ್ಲೇಸ್ ಮಾಡಿ ಇಟ್ಟಿರ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಮ್ರಾಗೆ ಪವರ್ ಸಪ್ಲೈ ಬೇಕಾಗತ್ತೆ. ಸೊ ಆ ಪವರ್ ಸಪ್ಲೈ ಹೇಗಿರುತ್ತೆ ಅಂದ್ರೆ 2 ತರ ಯೂಸ್ ಮಾಡ್ತಾರೆ. ಕೆಲವರು ಬಂದ್ಬಿಟ್ಟು ಅಡಾಪ್ಟರ್ ಟೈಪ್ ಅಂತ ಹೇಳಿ ಏನ್ ಕಾಣಿಸ್ತಾ ಇದೆ, ಇದೊಂದು ERD ಅವ್ರದ್ದು ಇದು ಪ್ರಾಡಕ್ಟ್. ಸೊ ಇದು ಅಡಾಪ್ಟರ್ ಸೇಮ್ ನಿಮ್ಮ ಲ್ಯಾಪ್ಟಾಪ್ ಹೇಗಿರುತ್ತೆ ಅದೇ ತರ ಚಾರ್ಜರ್ ಇರುತ್ತೆ, ಇದನ್ನ ಯೂಸ್ ಮಾಡ್ತಾರೆ. ಕೆಲವರು ಬಂದ್ಬಿಟ್ಟು SMPS ಅಂತ ಹೇಳಿ, ಈಗ ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ, ಒಂದು ಇಮೇಜ್ ಕಾಣಿಸ್ತಾ ಇದೆ, ಪ್ಲಸ್ ಮೈನಸ್ ಅಂತ ಹೇಳಿ. ಸೇಮ್ ಈ ತರ ಒಂದು ನಿಮಗೆ ಡಿವೈಸ್ ಯೂನಿಟ್ ಇರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಕೂಡ ಕೆಲವರು ಕ್ಯಾಮ್ರಾಗಳನ್ನ ಕನೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಬೇಸಿಕ್ ಒಂದು ಕ್ಯಾಮ್ರಾ ಕನೆಕ್ಟ್ ಮಾಡಬೇಕಾದ್ರೆ ಬೇಕಾಗಿರೋಂಥದ್ದು. ಸೊ ಇದು ನೆಕ್ಸ್ಟ್ ಜೊತೆಗೆ ಕ್ಯಾಮ್ರಾನ ಎಂಡ್, ಈಗ ವೈರಿಂಗ್ ಏನ್ ಮಾಡ್ತೀವಿ, ವೈರಿಂಗ್ ಮಾಡಿದಾಗ ಸೊ ಎಂಡ್ ಸೈಡ್ ಅಲ್ಲಿ ನಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಬೇಕಾಗಂತ ಯೂನಿಟ್ಗಳಂದ್ರೆ ವೈರ್ ಬೇಕಿರುತ್ತೆ. ನೋಡಿ ಈಗ ಇಲ್ಲಿರೋಂಥದ್ದು ವೈರ್, ಇದು 3+1 ವೈರ್ ಇದೆ. ಸೊ ಇದು ಬಂದ್ಬಿಟ್ಟು Cat 6 ವೈರ್ ಇದೆ. ಸೊ ಇದೆರಡು ಯೂಸ್ ಮಾಡಿ ನೀವು HD ಕ್ಯಾಮ್ರಾಗಳನ್ನ ರನ್ ಮಾಡಬಹುದು. ಅದು ನೆಕ್ಸ್ಟ್ ಕನೆಕ್ಷನ್ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನ BNC ಅಂತ ಹೇಳಿ ಕರಿತೀವಿ. ಮತ್ತೆ ಇದು ಜೊತೆಗಿರೋಂಥದ್ದು DC ಪಿನ್ ಅಂತ ಹೇಳಿ. ಇದು ಕ್ಯಾಮ್ರಾದ ಎಂಡ್ ವೈರ್ ಏನಿರುತ್ತೋ ಎಂಡ್ ಟು ಎಂಡ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ.
ಈ BNCಗಳನ್ನ, ಒಂದು ಸೈಡು ಬಂದು ಇದು ಕ್ಯಾಮ್ರಾಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಸೈಡು ಬಂದು DVRಗೆ ಕನೆಕ್ಟ್ ಆಗಿರುತ್ತೆ. ಇದಿಷ್ಟು ಬೇಸಿಕ್ ಒಂದು ನೀವು HD ಕ್ಯಾಮ್ರಾ ಸೆಟಪ್ ಮಾಡ್ತೀವಿ ಅಂತ ಹೇಳಿದರೆ ಇದೆಲ್ಲ ಐಟಮ್ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದ್ರೂ ಕೂಡ ನಿಮಗೆ ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕನೆಕ್ಟ್ ಮಾಡಿ ಹೇಗೆ ಕಾನ್ಫಿಗರೇಷನ್ ಮಾಡ್ತೀವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೇಗೆ ಕ್ಲಾರಿಟಿ ಕೊಡುತ್ತೆ, 5 ಮೆಗಾ ಪಿಕ್ಸೆಲ್ ಯಾವ ಥರ ಕೊಡುತ್ತೆ, 3K ಕ್ಯಾಮ್ರಾಸ್ ಹೇಗೆ, ಸೋಲಾರ್, ಬ್ಯಾಟ್ರಿ, ವೈಫೈ ಕ್ಯಾಮ್ರಾಸ್, ಹೀಗೆ ಭಾಳಷ್ಟು ಕ್ಯಾಮ್ರಾಗಳಿದ್ದಾವೆ. ಸೊ ಎಲ್ಲಾದ್ರೂ ಕೂಡ ಅದರದ್ದು ಕಾನ್ಫಿಗರೇಷನು ಅದು ಹೇಗೆ ವರ್ಕ್ ಆಗುತ್ತೆ, ಅದನ್ನು ಎಲ್ಲಿ ಫಿಕ್ಸ್ ಮಾಡ್ಬೋದು, ಅದರ ಸ್ಪೆಕ್ ಏನಿರುತ್ತೆ ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ಈ ಚಾನಲಲ್ಲಿ ತಿಳಿಸೋಣ ಅಂತ ಹೇಳಿದ್ದೀವಿ. ಥ್ಯಾಂಕ್ ಯು.